D is a point on side BC of the triangle ABC such that ADC ಇದೆಲ್ಲ ಚಿತ್ರ ಬಿಡಿಸೋಣ ಅರ್ಥ ಆಗೋದು. ಸೊ ಚಿತ್ರ ಬಿಡಿಸೋಣ ಇವಾಗ ಮೊದಲಾಗಿ. ಡಯಾಗ್ರಾಮ್. ಎಂತ ಟ್ರಯಾಂಗಲ್ ಹುಡುಗರ? ABC. ಸರಿ, ಯಾವತ್ತಿದ್ರೂ ಈಕ್ವಲಾಟರ್ ಟ್ರಯಾಂಗಲ್ ಬರೆಯಕ್ಕೆ ಹೋಗಬೇಡಿ, ಸರಿನಾ? ಐಸೋಸೆಲೆಸ್ ಟ್ರಯಾಂಗಲ್ ಬರೆಯಕ್ಕೆ ಹೋಗಬೇಡಿ, ಸ್ಕೇಲನ್ ಟ್ರಯಾಂಗಲ್ ಬರ್ಕೊಳ್ಳಿ. ಡಿ ಇಸ್ ಅ ಪಾಯಿಂಟ್ ಆನ್ ಸೈಡ್ BC. ಓಕೆ, ಇದನ್ನ BC ಮಾಡ್ಕೊಳ್ಳೋಣ. ಇದು ನಿಮ್ಮ ABC. ಸೊ ಇದನ್ನ ಡಿ ಮಾಡ್ಕೊಳ್ಳೋಣ. ಇಲ್ಲಿ ಇಲ್ಲಿ ಮಾಡೋಣ. ಸೊ ಇದನ್ನ ಜಾಯಿನ್ ಮಾಡಬೇಕಾಗುತ್ತೆ. ಏನ್ ಹೇಳ್ತಾ ಇದ್ದಾರೆ? ಆಂಗಲ್ ADC ಸರಿ ಇಸ್ ಈಕ್ವಲ್ ಟು BAC. ಇದು ಆ ಥರ ಕಾಣಲ್ಲ, ಬಟ್ ತೊಂದರೆ ಇಲ್ಲ. ಶೋ ದಟ್ CA square is equal to CB into CD. So to prove CA square is equal to CB into CD. ಹುಡುಗರ ನಾವು ಇದುವರೆಗೂ ರೇಷಿಯೋಸ್ ನೋಡಿದ್ದೀವಿ, ಈ ಥರ ನೋಡಿಲ್ಲ. ಸೊ ಹೇಳಿದ್ನಲ್ಲ, ಟ್ರಿಕ್ ಏನಂತ ಹೇಳಿದ್ರೆ CA ಸ್ಕ್ವೇರ್ನ CA ಇಂಟು CA ಅಂತ ಬರ್ಕೊಳ್ಳಿ. ನಮ್ಗೆ ರೇಷಿಯೋಸ್ ಬೇಕಲ್ವಾ? ಯಾಕಂದರೆ ನಾವು ಪೂರ ಚಾಪ್ಟರ್ ರೇಷಿಯೋಸೇ ನೋಡಿರೋದು. ಆಮೇಲೆ ಇದನ್ನು ಅರೇಂಜ್ ಮಾಡ್ಕೊಳ್ಳೋಣ. ರೇಷಿಯೋಸ್ ಬರಲಿ ಅಂತ ಹೇಳಿದ್ರೆ ಎರಡು ವೇರಿಯಬಲ್ ಡಿವೈಡ್ ಆಗುವಂಥ ಸ್ಥಿತಿಯಲ್ಲಿತ್ತು ಅಂತ ಹೇಳಿದ್ರೆ ಒಳ್ಳೆಯದು. ಇವಾಗ ನೋಡಿ, CA ಬೈ CB. ಸೊ ABC ಟ್ರಯಾಂಗಲ್ ಒಂದು, CD ಬೈ CA ಮತ್ತೆ CAD ಟ್ರಯಾಂಗಲ್ ಮತ್ತೊಂದು, ಸರಿನಾ? ಈ ಥರ ತಗೊಂತು ಅಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಕೆಲಸ ಆರಾಮಾಗುತ್ತೆ. ಸೊ ಇದನ್ನ ಅದೇ ಇದಲ್ವಾ? ಸೊ ಈ ಆ್ಯಂಗಲ್ ಈಕ್ವಲ್ ಅಲ್ವಾ? ಅದು ಮಾಡ ಅಂತ ಹೇಳಿ ನೋಡೋಕೆ ಸರಿ ಹೋಗುತ್ತೆ. ಇದು ಈ ಥರ ಬರುತ್ತೆ, ಇದು 90. ಹಂಗಾಗಲ್ಲ. ಅದನ್ನ ಕಡೆ ಹಾಕೋದ್ರೆ ಇದನ್ನ A ಅಂತ ಮಾಡ್ತೀನಿ ರೀ. ನೋಡೋದಕ್ಕೂ ಸರಿ ಹೋಗ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಹೇಳಿದ್ನಲ್ಲ, ಚಿತ್ರ ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಇದು A ಅಲ್ವಾ? ಡಿ ಇವಾಗ ಈ ಥರ ಮಾಡ್ತು ಅಂತ ಹೇಳಿದ್ರೆ ತೊಂದರೆ ಇಲ್ಲ. ನೋಡಿ ಇವಾಗ ಅಲ್ವಾ? ಈ A ಇರೋಣ, BC ಕರೆಕ್ಟಾಗಿದೆ. ADC ಈ ಆ್ಯಂಗಲ್ಲು ಇಸ್ ಈಕ್ವಲ್ ಟು BAC. ಇದು ಹಾಗೆ ಆಯ್ತಲ್ರ ಹುಡುಗರ? ಚಿತ್ರ ಹೇಗಿರಲಿ ಇದು? ಹಂಗೆ ಅಚ್ಚುಕಟ್ಟಾಗಿರ್ಬೇಕು ಅಂತ ಅಷ್ಟೇ, ಏನೇನಿಲ್ಲ. ನಿಮ್ಮ ಎಕ್ಸಾಮಲ್ಲಿ ಟೈಮ್ ಸಿಗಲ್ಲ ಇವೆಲ್ಲ ನಾನೇನೋ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಸರಿ ಕಾಣಿಸ್ಲಿ ಅಂತ ಹೇಳಿ ಅಷ್ಟೇ. ಇವಾಗ ಇದನ್ನು ತಗೊಂತು ಅಂತ ಹೇಳಿದ್ರೆ ನಾನು ಹಿಂಗೆ ಡ್ರಾ ಮಾಡಿದ್ರೆ ಆಗಲ್ಲ, ಹೀಗೆ ಮಾಡ್ತು ಅಂತ ಹೇಳಿದ್ರೆ ಅದು ಆಗಲ್ಲ. ಹೀಗೆ ಮಾಡ್ತು ಅಂತ ಹೇಳಿದ್ರೆ ಅದು ಸ್ಕೇರ್ ಅಂತಿದೆ, ಆಗಲ್ಲ. ಹೀಗೆ ಮಾಡಿದ್ರು ಆಗ್ತಾಯಿಲ್ವಲ್ರೋ? ಇನ್ನೊಂದ್ಸತಿ ಇದೆ ಟ್ರೈ ಮಾಡ್ತೀನಿ. ಕೊನೆಯದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಟ್ರೈ ಮಾಡೋಣ. ಇದನ್ನ BC ಮಾಡ್ತೀನಿ. ಇದು A ಆಗುತ್ತೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಮಾರ್ಕ್ ಮಾಡಲ್ಲ, ಬಟ್ ನೋಡೋದಕ್ಕೆ ಅಟ್ಲೀಸ್ಟು ಸರಿ ಇರಲಿ ಅಂತ ಹೇಳಿ ಅಷ್ಟೇ. ಇವಾಗ ನೋಡಿ, BCD ಇದೆ, ADC ಮತ್ತೆ BAC. ಇವಾಗ ಸರಿ ಹೋಯ್ತು, ನೋಡೋಕ್ಕೆ ಸರಿ ಹೋಯ್ತು ಅಲ್ವಾ? ಸೊ ಇವಾಗ ಯಾವ್ಯಾವ ಟ್ರಯಾಂಗಲ್ ನೋಡಿ, CA ಮತ್ತೆ CB ಅಂದರೆ ABC ಪೂರ ಟ್ರಯಾಂಗಲು. ಸೊ ಇನ್ನೊಂದು ಸಣ್ಣ ಚಿತ್ರ ಬಿಡಿಸ್ಕೊಳ್ಳೋಣ, ತೊಂದರೆ ಇಲ್ಲ. ABC ಒಂದು ಟ್ರಯಾಂಗಲು. ಸೊ BAC ಮತ್ತೊಂದು ಟ್ರಯಾಂಗಲ್ ಯಾವುದು? CD ಬೈ CA. ಇದು
ಡಿ ಎ ಸಿ ಏನೇನು ಈಕ್ವಲ್ ಇದೆ ಹುಡುಗರ? ಆಂಗಲ್ ಸಿ ಕಾಮನ್ ಅಲ್ವಾ? ಅದಾಯಿತು ಅಂದಮೇಲೆ ಆಂಗಲ್ ಎ ಡಿ ಸಿ ಈ ಆ್ಯಂಗಲು ಮತ್ತು ಬಿ ಎ ಸಿ ಈ ಆ್ಯಂಗಲ್ ಎರಡು ಒಂದೇ ಇದೆ, ಆಯ್ತಲ್ವಾ? ಎ ಸಿಮಿಲಾರಿಟಿ ಕ್ರೈಟೀರಿಯಾ ಅಷ್ಟೇನೆ. ಸೊ ನಮಗೂ ಈ ಉತ್ತರ ಸಿಗುತ್ತೆ. ಹೇಗೆ? ಸಿಮಿಲಾರಿಟಿ ಪ್ರೂವ್ ಮಾಡಿ ಈ ಉತ್ತರ ಅದಷ್ಟೇ ಬರುತ್ತೆ, ಆಯ್ತಾ? ಪ್ರೂಫ್ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಇಲ್ಲಿ ಬರ್ಕೊಳ್ಳೇ ಬರುತ್ತೆ ಅದಷ್ಟೇ. ಇನ್ ಟ್ರಯಾಂಗಲ್ಸ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಸಿ ಆಂಗಲ್ ಸಿ ಇಸ್ ಕಾಮನ್ ಅಲ್ವಾ? ಮತ್ತೆ angle BAC is equal to angle ADC given. Therefore, by AA similarity criteria, triangle ABC is similar to triangle A is equal to D, C is equal to C ಅಂತ ಹೇಳಿದ್ರೆ ಇದು DAC ಆಗುತ್ತೆ ನೋಡಿ. A is equal to D, A is equal to D, C is equal to C, C is equal to C, ಹಾಗಾಗಿ ಇದು ಸರಿ ಇದೆ. Therefore, by CPCT, corresponding part of similar triangle CPST, AB by DA is equal to BC by AC ಅಲ್ವಾ, is equal to AC by DC. ಸೊ ಯಾವುದು? ಇವೆರಡು ಅಲ್ವಾ? ಸೊ ಇವೆರಡು ಬೇಕಾಗಿರೋ ರೇಷಿಯೋಸು, ಹೆನ್ಸ್ ಪ್ರೂವ್ಡ್. ಹೆನ್ಸ್ ಇನ್ನ ಆಗಿಲ್ಲ. ಸೊ ಇವಾಗ ಫ್ರಮ್ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸ್ಪ್ರೆಷನ್, ಇದು ಫಸ್ಟು, ಸೆಕೆಂಡು, ಥರ್ಡು, ಬಿ ಸಿ ಬೈ ಎ ಸಿ ಇಸ್ ಈಕ್ವಲ್ ಟು, ಸೊ ಬಿ ಸಿ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಸಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ. ಸೊ ನಿಮ್ಮ ಉತ್ತರ ಬಂತು, ಹೆನ್ಸ್ ಪ್ರೂವ್ಡ್. ಅಷ್ಟೇನೆ, ಅರ್ಥ ಆಯ್ತಾ? ಸೊ ನಿಮ್ಗೆ ಏನೇ ಕಾಂಪ್ಲಿಕೇಟೆಡ್ ರೇಷಿಯೋಸ್ ಕಾಣಿಸಿದ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ರೀಅರೇಂಜ್ ಮಾಡ್ಕೊಳ್ಳಿ. ಇದು ರೇಷಿಯೋಸ್ ಅಲ್ಲ ಆ್ಯಕ್ಚುಲಿ, ಇದೊಂದು ನಾರ್ಮಲ್ ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಕಾಣಿಸ್ತಾ ಇದೆ. ಅದನ್ನ ರೀಅರೇಂಜ್ ಮಾಡ್ಕೊಂಡು ನೀವು ರೇಷಿಯೋಸ್ ಥರ ಬರ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಟ್ರಯಾಂಗಲು ಏನು ತೊಗೊಬೇಕು, ಏನು ಗಿವನ್ನು, ಅದೆಲ್ಲ ರಾವು ನಿಮ್ಮ ಕಣ್ಣು ಎದುರುಗಡೆ ಬರುತ್ತೆ. ಅದಾದಮೇಲೆ ಬರ್ಕೊಳ್ಳಿ, ಉತ್ತರ ಅದಷ್ಟೇ ಬರುತ್ತೆ.